ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸಂಜೆ ಆಗಿದೆ, ಆಲ್ರೆಡಿ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಏನು ಸ್ಪೆಷಲ್ಲು ಅಂತ ಅಂದರೆ ಇವತ್ತು ನನಗೆ ಬಾಗ್ನ ತಗೊಂಡು ಬರ್ತಾಯಿದ್ದಾರೆ ನಮ್ಮ ಅಪ್ಪಾಜಿ. ಹಾಗಾಗಿ ಒಂಚೂರು ಅಡುಗೆ ಮಾಡೋಣ, ಬೇಗ ಬೇಗ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಅಂದರೆ ವೆಜ್ಜೇನೆ, ನಾನ್ ವೆಜ್ ಏನಿಲ್ಲ. ಸೊ ಏನಾಗುತ್ತೆ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಂಗೇ ಸ್ವಲ್ಪ ಹುಷಾರಾದೆ, ಚೆನ್ನಾಗಿ ರೀಲ್ಸೇ ಮಾಡಿಲ್ಲ ನಾನು. ಎಲ್ಲ 3-4 ದಿವಸ ಆಯಿತು ರೀಲ್ಸೇ ಮಾಡಿಲ್ಲ ನಾನು. ಸ್ವಲ್ಪ ಹುಷಾರಾಗಲಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಹಳೆ ವೀಡಿಯೋಸ್ಗಳೇ ಯಾವ್ದ್ಯಾವ್ದಿತ್ತು ಅದನ್ನೇ ಹಂಗೆ ಸ್ವಲ್ಪ ಲಾಂಗ್ ವೀಡಿಯೋಸ್ ಇತ್ತಲ್ವ, ಅದನ್ನೇ ಹಂಗೆ ಕಟ್ ಮಾಡಿ ರೀಲ್ಸಿಗೆ ಹಾಕೋದು. ಸೊ ಹಂಗೆ ಮಾಡ್ತಾಯಿದ್ದೆ. ಒಂದೇ ಡ್ರೆಸ್ಸಲ್ಲೇ ತುಂಬ ರೀಲ್ಸ್ಗಳು ಹಾಕಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗೆಯೇ ಇವಾಗ ಅಡುಗೆ ಏನು ಮಾಡೋದು ಏನು ಎತ್ತ ಅಂತ ನೋಡೋಣ ಬನ್ನಿ. ಹರಿನೂ ಕೂಡ ಬಂದಿದ್ದಾರೆ ಆಲ್ರೆಡಿ ಇವತ್ತು. ಬೇಗ ಬಂದಿದ್ದು ನನಗೂ ಒಳ್ಳೆಯದಾಯಿತು, ಖುಷಿ ಆಯಿತು. ಒಂಚೂರು ಹೆಲ್ಪ್ ಅದು ಮಾಡ್ತಾರೆ ಅವರು ಇವಾಗ ಕ್ಯಾಂಟೀನ್ದು ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಮಾಡಿ ಬಂದಿದ್ದಾರೆ. ನಾನು ಕೂಡ ಲೈಟಾಗಿ ಮನೆ ಹಂಗೆ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಮತ್ತು ಹಂಗೆ ಎಷ್ಟು ತೊಳೆದ್ರೂ ಬೀಳ್ತಾನೇ ಇರ್ತವೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಡುಗೆ ಮಾಡ್ಕೊಳ್ಳೋಣ. ಅವ್ರು ಸಂಜೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೇನು ಬರ್ತಿರ್ಬೋದು ಮೋಸ್ಟ್ಲಿ. ಹಾಗಾಗಿ ಬೇಗ ಬೇಗ ಅಡುಗೆನ ಮಾಡ್ತೀನಿ. ಇವಾಗ ಹರಿ ಸ್ನಾನ ಆಗಿ ರೆಡಿ ಆಗ್ತಾಯಿದ್ದಾರೆ. ಹಾಗೇ ಭುವನ್ ಯಾಕೋ ಇವತ್ತು ತಲೆನೋವು ಅಂತ ಮಲ್ಕೊಬಿಟ್ಟೈತೆ. ಎಬ್ಬರ್ಸಿರಿ ಎಷ್ಟು ಇದು ಮಾಡ್ತಾಯಿದ್ರು, ಎದ್ದೇಳ್ತಾ ಇಲ್ಲ. ಎದ್ದೇಳ ಭುವನು, ನಮ್ಮ ಭುವನೊಂದು ಏರ್ ಕಟ್ ಆಗಲಿಲ್ಲ. ಎದ್ದೇಳ ಸ್ಕೂಲಿಂದ ಬಂದು ಯಾಕೋ ಇವತ್ತು ತಲೆನೋವು ಅಂತ ಮಲ್ಕೊಂಡವನೆ. ಸೊ ಹೆಸ್ರು ಕಾಳು ನೆನೆ ನಾನು ಇವಾಗ ಅಡುಗೆ ಮಾಡೋಕ್ಕೆ ಅಂತ ಬಂದೆ. ಹೆಸ್ರು ಕಾಳು ನೆನೆ ಹಾಕಿದ್ದೆ. ಹೆಸ್ರು ಕಾಳ್ದು ಹಂಗೇ ಉಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಬ್ಬಕ್ಕಿ ನೆನೆ ಹಾಕಿದ್ದೀನಿ, ಸಬ್ಬಕ್ಕಿದು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಪಲಾವು, ಹಂಗೇ ಬೇಳೆ ಸಾಂಬಾರಿದೆ. ಬೆಳಿಗ್ಗೆ ಏನಾಗಿತ್ತು ಅಂತಂದರೆ ಬೆಳಿಗ್ಗೆ ಟಿಫನ್ ಏನು ಮಾಡಲಿಲ್ಲ. ಬೇಳೆ ಸಾಂಬಾರು ಅನ್ನ ಮಾಡಿಕೊಂಡೆ. ಯಾಕೆಂದರೆ ಸ್ವಲ್ಪ ಮೊದಲೇ ಹೆಲ್ತ್ ಚೆನ್ನಾಗಿರ್ಲಿಲ್ವಲ್ಲ, ಹಾಗಾಗಿ ಏನು ತಿನ್ನೋದು ತಿಂಡಿಯಾ ಅಂತ ಅನ್ನಿಸ್ತಿತ್ತು. ಏನು ಬೇಡ ಅನ್ನಿಸ್ತಿತ್ತು. ಈ ವಾರದಲ್ಲಿ ಎಲ್ಲನೂ ತಿಂದಿದ್ವಿ. ಇಡ್ಲಿ, ದೋಸೆ, ಆಮೇಲೆ ಪಲಾವು, ಆಳುಗಳೆಲ್ಲ ತಿಂದಿದ್ವಿ. ಹಂಗಾಗಿ ಒಂಥರ ಲೈಟಾಗಿರಲಿ ಎತ್ತಕ್ಕೆ ಅಂತ ಬೆಳಗ್ಗೆನೇ ಬೇಳೆ ಸಾರು ಅನ್ನ ಮಾಡಿಕೊಂಡೆ. ಸೊ ಹಾಗಾಗಿ ಸಾಂಬಾರಿದೆ, ಅದಕ್ಕೇ ಬೇಕು ಅಂದರೆ ಸ್ವಲ್ಪ ರೈಸ್ ಮಾಡ್ಕೋತೀನಿ. ಹಂಗೇನೆ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲ ಪಟ ಅಂತ ಮಾಡಬೇಕು. ಆಲ್ರೆಡಿ ನಾನು ಬೇಳೆ ಇದು ಹೆಸ್ರು ಕಾಳು ಹೆಸ್ರು ಕಾಳನ್ನ ಒಂದು ವಿಷಲ್ ಹೊಡ್ಸಿದ್ದೀನಿ. ಇವಾಗ ನೋಡೋಣ ಹೇಗಾಗಿದೆ ಏನು. ಪಟ ಅಂತ ಅಡುಗೆ ಮಾಡಿ ಬರೋ ಅಷ್ಟಾಗಿ ಅಡುಗೆ ಆಗುತ್ತಾ, ಇನ್ನೂ ಮಾಡ್ತಾ ಇರ್ತೀನ ನೋಡಬೇಕು. ಇನ್ನೂ ಇವಾಗ ಬೇಗ ಮಾಡೋಣ. ಫಸ್ಟಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ತುಪ್ಪ ಹಾಕಿದ್ದೆ ನಾನಿವತ್ತು ಪಾಯಸಕ್ಕೆ. ಅಂದರೆ ಕೆಲವೊಂದೊಂದು ಟೈಮ್ ತುಪ್ಪ ಇಲ್ಲದೆ ಇದ್ದರೆ ಆಯಲಲ್ಲೇ ಮಾಡ್ತೀನಿ. ತುಪ್ಪ ಇತ್ತು ಅಂದರೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ತೀನಿ. ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಫಸ್ಟೇ ಹಾಕ್ತೀನಿ. ಯಾಕೆಂದರೆ ಗೋಡಂಬಿ ಮತ್ತು ದ್ರಾಕ್ಷಿ ಒಟ್ಟಿಗೆ ಬೇಯಲ್ಲ. ಯಾಕೆಂದರೆ ಗೋಡಂಬಿ ಸ್ವಲ್ಪ ಟೈಮ್ ತಗೊಳುತ್ತಲ್ವ. ಗೋಡಂಬಿ ದ್ರಾಕ್ಷಿ ಹಾಕಿ ಹಾಲು ಹಾಕಿ ಆಮೇಲೆ ಅದಕ್ಕೆ ಸಬ್ಬಕ್ಕಿ ನೆನೆಸಿದ್ನಲ್ವ, ನಾನು ಬೆಳಗ್ಗೆನೇ ನೆನೆಸಿದ್ದೆ. ಅಂದರೆ ಬೆಳಗ್ಗೆ ಒಂದು 10-11 ಗಂಟೆ ಮೇಲೆ ನೆನೆಯೋಕ್ಕಿಟ್ಟಿದ್ದೆ. ಅದನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಸಬ್ಬಕ್ಕಿ ಬೇಯೋವರೆಗೂ ಮುಂಚೆನೇ ಸಕ್ಕರೆ ಹಾಕ್ಬಾರ್ದು, ಏಕೆಂದರೆ ಬೇಯೋದು ಲೇಟ್ ಆಗುತ್ತೆ. ಸಬ್ಬಕ್ಕಿ ಬೆಂದ ಮೇಲೆ ನಾನು ಹಾಲಲ್ಲಿ ಬೇಯಿಸಿದ್ದು. ಹಾಲಲ್ಲಿ ಬೆಂದ ಮೇಲೆ ನಾನು ಅದಕ್ಕೆ ಸಕ್ಕರೆ, ಸ್ವಲ್ಪ ಅರಶಿನ ಪುಡಿ, ಹಾಗೆಯೇ 1-2 ಚಮಚ ಇದು ಬಾದಾಮ್ ಪೌಡ್ರು ಬರುತ್ತಲ್ವ, ಅದನ್ನು ಹಾಕಿ ಪಾಯಸನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ. ನಾವು ಕೋವ ಎಲ್ಲ ಹಾಕಿ ಮಾಡ್ತೀವಲ್ವ, ಅದೇ ಥರನೇ ಬರುತ್ತೆ ಪಾಯಸ. ತುಂಬಾ ಚೆನ್ನಾಗಿ ಬಂದಿತ್ತು. ಹಂಗೇ ನೆಕ್ಸ್ಟು ಇವಾಗ ಹೆಸ್ರು ಕಾಳಿಂದು ಉಡಿ ಪಲ್ಯ ಮಾಡೋಣ ಅಂತ ಹೆಸ್ರು ಕಾಳನ್ನ ಬೇಯೋಕ್ಕಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬಂದೆ. ಅಂದರೆ ಆಫ್ ಮಾಡಿ ಹೋಗಿದ್ದೆ ಒಂದೇ ಒಂದು ವಿಷಲಿಗೆ. ಅದು ಸ್ವಲ್ಪ ಜಾಸ್ತಿನೇ ಬೆಂದ್ಬಿಟ್ಟಿತ್ತು. ಪಾಯಸ ಮಾಡೋದು ಕರೆಕ್ಟಾಗಿತ್ತು ಅಂತ ಹೇಳ್ಬೋದು. ಅಂದ್ರೂ ಸ್ವಲ್ಪ ನೀರೆಲ್ಲ ಸೇರಿಸಿದ್ಮೇಲೆ ಸರಿಯಾಯಿತು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕಾಳು ಹಾಕ್ಬಿಟ್ಟು ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಬೆಂದಿತ್ತು ಅಷ್ಟೇ. ಏನೋ ಬಂದಿತ್ತೆ ಭುವನ್ಗೆ ಸ್ಪೆಷಲಾಗಿ. ಎದ್ದು ಕೈನಾರು ತೊಕ್ಕ ನಡಿ ಭುವನ, ಬೈ ಎದ್ದು ಶರ್ಟಿಕ್ಕೆ ಕೈ ತೊಕ್ಕ.
ಕೇಕು ಹೋಗಿ ಅಂಟ್ಕೊಂಡೈತಿ ಖಂಡಿತ ಇಲ್ಲ ಚೆನ್ನಾಗೈತೆ. ಹೊಸ್ದಾಗಿ ಮಾಡ್ಯಾರಲ್ಲ ಇದ್ರ ಹತ್ರವ. ಅವ್ರು ಬೇಗ ಬಂದೇ ಬಿಟ್ರು ನಮ್ಮ ಅಮ್ಮನೂ ನಮ್ಮ ಅಪ್ಪನೂ. ಇನ್ನೊಂದೇನು ಅಂದರೆ ಬರುವಾಗ ಕೇಕ್ ತಂದುಬಿಟ್ಟಿದ್ರು. ಯಾಕೋ ಗೊತ್ತಿಲ್ಲ ಅವರಿಗೆ ಕೇಕ್ ತರಬೇಕು ಅನಿಸಿದೆ, ತಂದಿದ್ದಾರೆ. ಸೊ ಭುವನ್ ಬೇರೆ ಮಲಗಿದ್ದ ಅಂತ ಮೊದಲೇ ಹೇಳಿದ್ನಲ್ಲ ನಾನು. ಭುವನು ಸ್ಕೂಲಿಂದ ಬಂದು ಯಾಕೋ ತಲೆನೋವು ಅಂತ ಮಲಗಿದ್ದ. ಏನೋ ಒಂದು ಸ್ವಲ್ಪ ಬಿಸಿಲೆಲ್ಲ ಬಂದಿತ್ತು ಇವತ್ತು, ಬಿಸಿಲು ಮಳೆ ಎರಡೂ ಇದೆ. ಸೊ ಹೇರ್ ಕಟ್ ಮಾಡಿಸ್ಬೇಕು ಅವನಿಗೆ ಫಸ್ಟು. ಅದನ್ನು ಮಾಡಿಸ್ಕೊ ಅಂದರೆ ಮಾಡಿಸ್ಕೊತಾ ಇಲ್ಲ ಅವನು ಸರಿಯಾಗಿ. ಹ್ಞೂ ಅಂತ ಇದ್ದಾನೆ, ತಳ್ತಾ ಇದ್ದಾನೆ. ಸೊ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ತಿಂದ್ವಿ ಫಸ್ಟು. ನಾನೇ ಬೇರೆ ಪಾಯಸ ಮಾಡಿಬಿಟ್ಟಿದ್ದೆ. ನಾನು ಹಂಗೆ ಅಂದೆ, ನೀವು ಯಾಕೆ ಕೇಕ್ ತರಕ್ಕೆ ಹೋದ್ರಿ, ನಾನೇ ಪಾಯಸ ಮಾಡಿದ್ದೆ ಅಂತ. ಹಂಗೆ ಕಣವ ರೆಡಿ ಮಾಡಿರ್ತಲ್ಲ ಫೋನು. ನಿನ್ನ ಹೆಸ್ರು ಹಾಕ್ಸೇನ ಅವ್ರಿಗೆ ಮುಂದಕ್ಕೆ ಸ್ಪೆಲ್ಲಿಂಗ್ ಬರ್ದೇ ಇರೋದಕ್ಕೆ ಹಿಂಗೆ ಅಂತಾರೆ. ಕೇಕು ಚೆನ್ನಾಗಿತ್ತು. ಸ್ವಲ್ಪ ಮೇಲ್ಗಡೆ ಎಲ್ಲ ಬಾದಾಮಿದು ಪೀಸಸ್ ಇತ್ತು, ಮತ್ತು ಮೇಲ್ಗಡೆ ಚಾಕ್ಲೇಟಿಂದು ಏನು ಡಿಸೈನ್ ಎಲ್ಲ ಮಾಡಿದರು. ಚೆನ್ನಾಗಿತ್ತು ಕೇಕು. ಸ್ವಲ್ಪ ಕ್ರೀಮ್ ಜಾಸ್ತಿ ಇತ್ತು ಅಂತ ಅನ್ನಿಸ್ತು. ಇದು ಕೋಲ್ಡ್ ಕೇಕು, ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಎಲ್ಲ ಜಾಸ್ತಿ ಇತ್ತು ಅಂತ ಅನ್ನಿಸ್ತು. ಕೇಕ್ ಎಲ್ಲ ತಿಂದು ಮತ್ತೆ ನಾನು ಅಡುಗೆ ಮಾಡೋದಕ್ಕೆ ಅಂತ ಹೋದೆ ಒಳಗಡೆ. ಇದೇನು ಬೇಡ ಹೊರಗಿಲ್ಲ ಬೇರೆದಿದ್ದು. ನಾನು ಇದಿಲ್ಲ ಅಂದೆ ಗ್ರೀನ್ ಹಾಕಿ ಬರಲಿ ಇವತ್ತು ಉಳಿದ ಕೊಂಬುಗಳಲ್ಲಿ ಅಂತ. ಏನಂದರೆ ಎಕ್ಸಿಟ್ ಫ್ಯಾನ್ ಹಾಕಿರ್ತೀನಲ್ವಾ ಅಡುಗೆ ಮಾಡುವಾಗ ಘಾಟಾಗುತ್ತೆ ಅಂತ, ಅದರದ್ದೇ ಸೌಂಡು ಜಾಸ್ತಿ ಬರುತ್ತೆ ನಾವು ಮಾತಾಡೋದಕ್ಕಿಂತ. ಎಕ್ಸಿಟ್ ಫ್ಯಾನ್ದು ಮತ್ತು ಫಿಲ್ಟ್ರದ್ದು, ಅದು ನೀರು ಖಾಲಿ ಆದಾಗ ಮತ್ತೆ ನೀರು ತಗೊಳ್ಳೋದಕ್ಕೆ ಅಂತ ಒಂದು ಸೌಂಡ್ ಕೊಡುತ್ತಪ್ಪ. ಅದು ಎಲ್ಲ ಅಡುಗೆ ಮನೇಲಿ ಒಂಥರ ನಾವು ಮಾತಾಡೋದಕ್ಕಿಂತ ಅವುಗಳ ಸೌಂಡೇ ಜಾಸ್ತಿ ಇರುತ್ತೆ. ಸೊ ಬೋಂಡ ಮಾಡಿದೆ, ಪಲಾವ್ ಮಾಡಿದೆ, ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಏನಂದರೆ ಅಯ್ಯೋ ಎಲೆ ಕಟ್ ಮಾಡ್ಕೊಬೇಕಿತ್ತಲ್ವ ಊಟ ಮಾಡೋದಕ್ಕೆ ಚೆನ್ನಾಗಿರೋದು, ಸಂಜೆಲೆ ನೆನಪಾಗ್ನಿಲ್ವಲ್ಲ ಅಂತ ಅರಿನು ನಾನು ಇಲ್ಲಿ ಮಾತಾಡ್ತಾ ಇದ್ವಿ. ಸೊ ಇನ್ನೊಂದೇನೆಂದರೆ ಮುತ್ತುದೆಲೆ ಬರುತ್ತಲ್ವ, ಅದರದ್ದು ಎಲೆ ಇತ್ತು, ನಾನ್ ವೆಜ್ಜಿಗೆ ಬಳಸ್ತಾರಲ್ಲ ಆ ಎಲೆ ಇತ್ತು. ಅದನ್ನು ತಂದು ಅರಿ ಹೇಳ್ತಾಯಿದ್ರು, ಇದನ್ನು ಇವಾಗ ಏನು ತೊಳ್ಕೊಡ್ಲಾ ಏನು ಅಂತ. ನಾನು ಬೇಡ ಬಿಡಿ ಅಂತ ತಟ್ಟೆಲೆ ಊಟ ಮಾಡೋದ್ರಾಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಸಂಜೆ ನೆನಪಾಗಿದ್ರೆ ಒಂದು 4-5 ಬಾಳೆ ಎಲೆನ ಕಟ್ ಮಾಡ್ಕೊಳ್ಬೋದಿತ್ತು. ಇಲ್ಲೇ ಇತ್ತು, ನಮ್ಮನೆ ಹತ್ರನೇ ಇತ್ತು. ಅವರು ಬೇರೆ ವಾಪಸ್ ಹೋಗ್ತೀವಿ ಅಂತ ಅಂದರು. ನಾನು ಉಳ್ಕೊಳ್ಳಿ ಅಂತ ಅಂದೆ. ಇಲ್ಲ ಕ್ಯಾಂಟೀನ್ ಮಾಡಬೇಕು, ಬೆಳಗ್ಗೆಗೆ ನಾವು ಹೋಗಬೇಕು ಅಂತ ಅಂದರು. ನಾನು ನೈಟ್ ಬಂದಿದ್ದರಿಂದ ಉಳ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಮೋಸ್ಟ್ಲಿ. ಇಲ್ಲ ಹೊರಡ್ತೀವಿ ನಾವು ಅಂತ ಅಂದರು. ಹಂಗಾಗಿ ಬೇಗ ಬೇಗ ಮಾಡಿದೆ.
ಬರ್ಲಾ ಬರ್ತೀರಾ ಹ್ಞೂ ನಿಧಾನಕ್ಕೆ ಹೋಗಿ ಬಾಯ್ ಆಯ್ತು